2008ರಲ್ಲಿ 1998ರಿಂದ ಇವಾಗ ಆಲ್ಮೋಸ್ಟ್ 26 ವರ್ಷಗಳು ಕಳೆದಿವೆ. 40 ವಿದ್ಯಾರ್ಥಿಗಳುಳ್ಳ ಒಂದು ಚಿಕ್ಕ ನರ್ಸಿಂಗ್ ಕಾಲೇಜಿಂದ ಶುರುವಾದ ಪ್ರಯಾಣ ಇದು. ಈಗ ನಮ್ಮಲ್ಲಿ ಹಲವಾರು ಕಾಲೇಜಸ್ ಅಂದರೆ 9 ಡಿಫ್ರೆಂಟ್ ಕಾಲೇಜಸ್ ಜೊತೆಗೆ ಆಲ್ಮೋಸ್ಟ್ 20,000 ಸ್ಟೂಡೆಂಟ್ಸ್ ನಮ್ಮಲ್ಲಿ ಪದವಿ ಪಡೆದುಕೊಂಡು ಒಳ್ಳೊಳ್ಳೆ ಹುದ್ದೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ಮಕ್ಕಳಿಗೆ ಎಜುಕೇಷನ್ ಆಪರ್ಚುನಿಟೀಸ್ ಇರ್ಬೋದು, ಹಾಸನ ಜಿಲ್ಲೆಯ ಮಕ್ಕಳಿಗೆ ಫೆಸಿಲಿಟೀಸ್ ಅಂತ ಮಾಡಿಕೊಟ್ಟಿರುವ ಸೂತ್ರಧಾರಿ ಡಾಕ್ಟರ್ ಬಿ ರಾಜೀವ್ ಅಂತಲೇ ಹೇಳ್ಬೋದು. ಅವರ ಕಠಿಣ ಪರಿಶ್ರಮದಿಂದ ಇಷ್ಟೊಂದೆಲ್ಲ ಎಸ್ಟಾಬ್ಲಿಷ್ ಮಾಡಿ ಇವತ್ತು ರಾಜೀವ್ ಎಜುಕೇಷನ್ ಟ್ರಸ್ಟ್ ಒಂದು ಬೃಹತ್ ಆಕಾರದಲ್ಲಿ ಬೆಳೆದು ನಿಂತಿದೆ. ವೃತ್ತಿಯಲ್ಲಿ ಅವರು ಪೀಡಿಯಾಟ್ರಿಷಿಯನ್ ಆಗಿದ್ರು ಕೂಡ ನಿಮಗೆ ಗೊತ್ತಿರೋ ಥರ ಹಾಸನಲ್ಲಿ ಈ ನಾನ್ ಪೀಡಿಯಾಟ್ರಿಷಿಯನ್ ದಿನಕ್ಕೆ 150ರಿಂದ 200 ಮಕ್ಕಳನ್ನು ನೋಡ್ತಾ ಇದ್ದ ಇತಿಹಾಸ ಅವರಿಗಿದೆ. ಸೊ ಅದೆಲ್ಲದರ ಜೊತೆಗೆ ಶಿಕ್ಷಣಕ್ಕೆ ಒಂದು ಕಾಂಟ್ರಿಬ್ಯೂಷನ್ ಮಾಡಬೇಕು ಅಂತ ಎಜುಕೇಷನ್ ಸಂಸ್ಥೆಗಳನ್ನು ಶುರು ಮಾಡಿ ಹಲವಾರು ಎಜುಕೇಷನ್ ಸಂಸ್ಥೆಗಳನ್ನು ಸ್ಥಾಪಿಸಿ ಹಾಸನ ಜಿಲ್ಲೆಗೆ ಒಂದು ಒಳ್ಳೆಯ ಉತ್ತಮ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅನ್ಫಾರ್ಚುನೇಟ್ಲಿ ನಮಗೆ ಕೋವಿಡ್-19 ಸಮಯದಲ್ಲಿ 2020ಯಲ್ಲಿ ನಮಗೆ ಅವ್ರನ್ನ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ಅವರ ನಿಧನ ಆದ ನಂತರ ನಾನು ನಮ್ಮ ಬ್ರದರ್ ಮತ್ತು ನಮ್ಮ ತಾಯಿ ರಾಜೀವ್ ಎಜುಕೇಷನ್ ಟ್ರಸ್ಟ್ನ ಕಾರ್ಯಗಳನ್ನು ನಿರ್ವಹಿಸ್ತಿದ್ದೇವೆ. ಈಗ ರಾಜೀವ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬಗ್ಗೆ ಮಾತಾಡಬೇಕಂದ್ರೆ 2008ರಲ್ಲಿ ಶುರುವಾದ ಸಂಸ್ಥೆ ಇದು. 4 ಬ್ರಾಂಚಸ್ಸಿಂದ ಶುರುವಾದ ಸಂಸ್ಥೆ ಈಗ ನಮ್ಮಲ್ಲಿ ಪ್ರಸ್ತುತ 9 ಬ್ರಾಂಚಸ್ ಇದೆ ಮತ್ತು 2 PG ಕೋರ್ಸಸ್ಗಳು ಇದ್ದಾರೆ. ಪ್ರಸ್ತುತವಾಗಿ ನಮ್ಮಲ್ಲಿ 3 ಅಕ್ರಿಡಿಟೇಷನ್ ಸ್ಟೇಟಸ್ಗಳು ಪಡೆದಿದ್ದೇವೆ ನಾವು. ಒಂದು QSI ಗಾಜ್ ಅಂತ ಹೇಳಿ, ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎವ್ಯಾಲ್ಯೂಯೇಷನ್ ಮಾಡುವಂಥ ಬಾಡಿ. ಮತ್ತು ನ್ಯಾಷನಲ್ ಬೋರ್ಡ್ ಆಫ್ ಅಕ್ರಿಡಿಟೇಷನ್ ಅಂತ MBA ಅಂತ ಹೇಳಿ, ಅದು ಇನ್ನೊಂದು ವಿಸಿಟ್ NAT ಪಿಯರ್ ಟೀಮ್ ವಿಸಿಟ್ ಇತ್ತು. NAT ಅವರು ಹೇಗೆ ನಮ್ಮ ಕಾಲೇಜಿಗೆ A ಗ್ರೇಡ್ ಕೊಟ್ಟಿದ್ದಾರೆ ಅಂತ ಅದ್ರ ಬಗ್ಗೆ ನಾನು ಒಂದು ಬ್ರೀಫ್ ಆಗಿ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮಲ್ಲಿ 7 ಕ್ರೈಟೀರಿಯಾಗಳನ್ನ ಇಟ್ಕೊಂಡು ಎವ್ಯಾಲ್ಯೂಯೇಟ್ ಮಾಡ್ತಾರೆ NAT ಬಾಡಿ. ಒಂದು ಕರಿಕ್ಯುಲರ್ ಆಸ್ಪೆಕ್ಟ್ಸ್ ಅಂದರೆ ವಿ ಆರ್ ಅಫಿಲಿಯೇಟೆಡ್ ವಿತ್ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ. ಸೊ ನಾವು ಅವ್ರದ್ದೇ ಸಿಲೆಬಸ್ನ ಫಾಲೋ ಮಾಡಬೇಕು. ಬಿಯಾಂಡ್ ಸಿಲೆಬಸ್ ನಮ್ಮಿಂದ ಸ್ಟೂಡೆಂಟ್ಸಿಗೆ ಏನು ಕೊಡ್ತಾ ಇದ್ದೀವಿ, ಬಿಯಾಂಡ್ ಸಿಲೆಬಸ್ ನಾವು ವರ್ಕ್ಶಾಪ್ಸ್ ಆರ್ಗನೈಸ್ ಮಾಡೋದಿರ್ಬೋದು, FTPs ಆರ್ಗನೈಸ್ ಮಾಡೋದಿರ್ಬೋದು. ಬಿಯಾಂಡ್ ಸಿಲೆಬಸ್ ನಮ್ಮಲ್ಲಿ ಎಜುಕೇಷನ್ ಕ್ವಾಲಿಟಿ ಹೇಗಿದೆ ಅನ್ನೋದನ್ನ ಅಸೆಸ್ ಮಾಡ್ತಾರೆ. ನೆಕ್ಸ್ಟ್ ಒಂದು ಟೀಚಿಂಗ್ ಲರ್ನಿಂಗ್ ಆ್ಯಂಡ್ ಎವ್ಯಾಲ್ಯೂಯೇಷನ್ ಅಂತ ಹೇಳಿ. ಟೀಚಿಂಗ್ ಲರ್ನಿಂಗ್ ಎವ್ಯಾಲ್ಯೂಯೇಷನಲ್ಲಿ ಏನಂದರೆ ನಮ್ಮ ಟೀಚರ್ಸ್ ಟೀಚ್ ಮಾಡಿರೋದ್ರ ಬಗ್ಗೆ ಹೌ ಎಫೆಕ್ಟಿವ್ ಇಸ್ ದ ಟೀಚಿಂಗ್, ಹೌ ಎಫೆಕ್ಟಿವ್ ಇಸ್ ದ ಪ್ರೋಸೆಸ್, ಪ್ಲೇಸ್ಮೆಂಟ್ ಹೇಗಾಗ್ತಾ ಇದೆ, ರಿಸಲ್ಟ್ಸ್ ಹೇಗಿದೆ. ಸೊ ಯಾವಾಗ ಕಡಿಮೆ ಆಗಿದ್ರೆ ಅದಕ್ಕೆ ಏನು ನಾವು ಇನಿಷಿಯೇಟಿವ್ಸ್ ತಗೊಂಡು ಹೇಗೆ ಡೆವಲಪ್ ಮಾಡ್ತಾ ಇದ್ದೀವಿ, ಇದೆಲ್ಲ ಟೀಚಿಂಗ್. ಮತ್ತು ನಮ್ಮಲ್ಲಿ ICT ಎಕ್ವಿಪ್ಮೆಂಟ್ಸ್ ಇದೆಯಾ, ಕ್ಲಾಸ್ ರೂಮ್ಸ್ ಎಲ್ಲ ವೆಲ್ ಎಕ್ವಿಪ್ಮೆಂಟ್ ಇದೆಯಾ, ಇದನ್ನೆಲ್ಲ ಎವ್ಯಾಲ್ಯೂಯೇಟ್ ಮಾಡುವಂಥದ್ದು ಟೀಚಿಂಗ್ ಲರ್ನಿಂಗ್ ಆ್ಯಂಡ್ ಎವ್ಯಾಲ್ಯೂಯೇಷನ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ರಿಸರ್ಚ್ ಇನ್ನೋವೇಟಿವ್ ಮಕ್ಕಳಿಗೆ ಮತ್ತು ಫ್ಯಾಕಲ್ಟೀಸ್ಗೆ ನಮ್ಮ ಕಡೆಯಿಂದ ಏನು ಹೆಲ್ಪ್ ಮಾಡ್ತಾ ಇದ್ದೀವಿ, ನಾವು ಏನು ಇನ್ಸೆಂಟಿವ್ಸ್ ಕೊಡ್ತಾ ಇದ್ದೀವಿ, ಇನ್ನೂ ಮುಂದೆ ಬೆಳೆಯೋಕ್ಕೆ ಅವರಿಗೆ ಯಾವ ಥರ ಅನುಕೂಲ ಮಾಡ್ಕೊಳ್ತಾ ಇದ್ದೀವಿ, ಇದನ್ನೆಲ್ಲ ನೋಡಿ ಒಂದು ಅಸೆಸ್ಮೆಂಟ್ ಮಾಡುವಂಥದ್ದು. ನೆಕ್ಸ್ಟ್ ಬಂದು ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಲರ್ನಿಂಗ್ ರಿಸೋರ್ಸಸ್ ಅಂತ ಹೇಳ್ತೀವಿ. ನಮ್ಮ ಕಾಲೇಜಿನಲ್ಲಿ ಯಾವ